ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ತುಂಬಾ ಸ್ಪೆಷಲ್ ಆದ ವಿಡಿಯೋ, ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 200ನೇಯ ವಿಡಿಯೋವಾಗಿದೆ. ಇದೇ ಥರ ನಿಮ್ಮ ಆಶೀರ್ವಾದ ಸಪೋರ್ಟ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗೆ ಹೋಗೋಣ. ಇವತ್ತು ಆನ್ ಚಿಲ್ಡ್ರನ್ ಅನ್ನೋ ಪೋಯಮ್ದು ಸಮ್ಮರಿ ನೋಡೋಣ. ಈ ಪದ್ಯದ ಕವಿ ಯಾರು ಅಂದರೆ ಖಲೀಲ್ ಗಿಬ್ರನ್. ಈ ಕವಿತೆ ಪೋಷಕರಿಗೆ ಸಮರ್ಪಿಸಲಾಗಿದೆ. ಹೌದು, ತಂದೆ ತಾಯಿ ಮಕ್ಕಳನ್ನು ಹೇಗೆ ನೋಡ್ಕೊಬೇಕು, ಹೇಗೆ ನೋಡ್ಕೊಬಾರ್ದು, ಏನೆಲ್ಲ ಕೊಡಬೇಕು, ಏನೆಲ್ಲ ಕೊಡಬಾರ್ದು, ಆ ಮಗುವಿನ ಲೈಫಲ್ಲಿ ಪೋಷಕರ ಸ್ಥಾನ ಯಾವುದು ಅಂತೆಲ್ಲ ತಿಳ್ಕೊಬೇಕಂದ್ರೆ ಈ ಕವಿತೆನ ಖಂಡಿತ ಎಲ್ಲ ತಂದೆ ತಾಯಿ ನೋಡಬೇಕು, ಕೇಳಬೇಕು, ಅರ್ಥ ಮಾಡಿಕೊಂಡು ಲೈಫಲ್ಲಿ ಅಪ್ಲೈ ಮಾಡಬೇಕು. ಸೊ ವಿತೌಟ್ ಎನಿ ಡಿಲೇ ಬನ್ನಿ ಪೋಯಮ್ ಒಳಗೆ ಹೋಗೋಣ. ಪೋಯಮ್ ಓಪನಿಂಗಲ್ಲೇ ತಾಯಿ ತನ್ನ ಮಗುನನ್ನು ಹೊತ್ಕೊಂಡು ಆದರ್ಶವಾದಿ ಇಲ್ಲ ತತ್ವಜ್ಞಾನಿ, ಇಂಗ್ಲೀಷಲ್ಲಿ ಪ್ರಾಫೆಟ್ ಅಂತ ಹೇಳ್ತಾರೆ, ಅವ್ರ ಹತ್ರ ಬಂದು ಮಗುನನ್ನು ಹೇಗೆ ಬೆಳೆಸ್ಬೇಕು, ಹೇಗೆ ನೋಡ್ಕೊಬೇಕು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅಡ್ವೈಸ್ ಕೊಡಿ ಅಂತ ಕೇಳಿದಾಗ ಪ್ರಾಫೆಟ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳು ನಮ್ಮ ಮಕ್ಕಳಲ್ಲ, ನಮ್ಮಿಂದ ಈ ಜಗತ್ತಿಗೆ ಬಂದಿದ್ದಾರೆ ಹೊತ್ತು ನಮಗೋಸ್ಕರ ಬಂದವರಲ್ಲ. ಬರೀ ಪೋಷಕರು ಮಕ್ಕಳನ್ನು ಈ ಜಗತ್ತಿಗೆ ಪ್ರವೇಶಿಸುವ ಮಾಧ್ಯಮವಾಗಿ ಮಾತ್ರ ಇರ್ತಾರೆ ಅಷ್ಟೇ. ಅದ್ರ ಬದಲಾಗಿ ಯಾವುದೇ ಥರದ ಓನರ್ಶಿಪ್ಸ್ ಅವ್ರ ಮೇಲೆ ಇರಲ್ಲ. ಮಕ್ಕಳು ಪೋಷಕರಿಗೆ ಸೇರಿದವರಲ್ಲ, ಅವರು ದೇವರಿಗೆ ಸೇರಿದವರು ಅಂತ ಹೇಳ್ತಿದ್ದಾರೆ. ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಸೃಷ್ಟಿಸಬಹುದು, ಆದರೆ ದೇಹಕ್ಕೆ ಜೀವ ತುಂಬೋರು ಯಾರು ಅಂದರೆ ದೇವರು. ಪೋಷಕರು ಟೆಂಪರವರಿಯಾಗಿ ಮಕ್ಕಳ ಜೊತೆ ಇರ್ತಾರೆ, ಅಂತಿಮವಾಗಿ ಮಕ್ಕಳ ಜೊತೆ ಬರೋರು ಯಾರು ಅಂದರೆ ದೇವರು. ತಮ್ಮ ಮಕ್ಕಳಿಗೆ ತಮ್ಮ ಪ್ರೀತಿಯನ್ನು ನೀಡಬಹುದು, ಎಷ್ಟು ಪ್ರೀತಿ ಬೇಕಾದರೂ ಕೊಡಿ, ಆದರೆ ನಿಮ್ಮ ಯೋಚನೆಗಳು ಆಲೋಚನೆಗಳನ್ನು ಅವ್ರ ಮೇಲೆ ಹಾಕಬಾರ್ದು. ಯಾಕಂದರೆ ಮಕ್ಕಳಿಗೆ ಅವ್ರದ್ದೇ ಆದಂಥ ಆಲೋಚನೆಗಳು ಇರುತ್ತೆ, ವಿಶಿಷ್ಟ ಗುರುತು ಇರುತ್ತೆ. ಪ್ಲಸ್ ಈ ಜಗತ್ತಿನಲ್ಲಿ ಅವ್ರ ಭಾಗನ ಅವ್ರ ಹತ್ರ ಇರೋ ಬುದ್ಧಿ ಯೋಚನೆಗಳನ್ನು ಬಳಸಿ ಜೀವನವೆಂಬ ಆಟವನ್ನು ಆಡಬೇಕೆ ಹೊತ್ತು ಪೋಷಕರ ಮೂಲಕ ಆಡಬಾರ್ದು ಅಂತ ಹೇಳ್ತಿದ್ದಾರೆ. ಪೋಷಕರು ಮಕ್ಕಳ ಮೇಲೆ ಕಾಳಜಿ ವಹಿಸಬಹುದು, ಅವ್ರ ಕೈಲಿ ಏನೆಲ್ಲ ಸಾಧ್ಯವಾಗುತ್ತೋ ಎಲ್ಲನೂ ನೀಡಬಹುದು. ಆದರೆ ಮಕ್ಕಳು ನಮ್ಮಂತೆ ಯೋಚನೆ ಮಾಡಬೇಕು, ನಾನೇನೆಲ್ಲ ನಂಬ್ತಿದ್ನೋ ಅದನ್ನು ಅವರು ನಂಬಬೇಕು. ಪ್ಲಸ್ ಸಣ್ಣ ವಯಸ್ಸಲ್ಲಿ ನಾನು ಪೊಲೀಸ್ ಆಗಬೇಕು, ಡಾಕ್ಟ್ರ್ ಆಗಬೇಕು, IAS ಆಗಬೇಕು, ಮನೆ ಕಟ್ಟಬೇಕು, ಅದು ಕಟ್ಟಬೇಕು, ಇದು ಮಾಡಬೇಕು ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ. ಅದೆಲ್ಲ ನನ್ನ ಕೈಲಾಗಿಲ್ಲ. ಆದರೆ ನನ್ನ ಮಕ್ಕಳು ನನ್ನ ಆಸೆನ ಪೂರೈಸಬೇಕು ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು. ಯಾಕಂದರೆ ಮಕ್ಕಳಿಗೂ ಅವ್ರದ್ದೇ ಆದಂಥ ವಿಭಿನ್ನ ಆಲೋಚನೆಗಳು ಇರುತ್ತೆ. ಅದ್ರ ಮುಖಾಂತರನೇ ಈ ಜಗತ್ತನ್ನು ನೋಡಬೇಕು. ಪ್ಲಸ್ ಅವ್ರ ಲೈಫ್ನ ಮತ್ತು ಅವ್ರ ಟೈಮ್ನ ಅವ್ರಿಗೋಸ್ಕರ ಮಾತ್ರ ಅವರು ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ದಾರಿ ಮಾಡಿ ಕೊಡಬೇಕು. ಪೋಷಕರು ಮಕ್ಕಳ ದೇಹಕ್ಕೆ ಆಶ್ರಯ ನೀಡುತ್ತಾರೆ, ಆದರೆ ಅವರ ಆತ್ಮಗಳಿಗಲ್ಲ. ಪೋಷಕರು ಮಕ್ಕಳಂತೆ ಇರಲು ಪ್ರಯತ್ನಿಸಬಹುದು, ಆದರೆ ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ಅಂದರೆ ಪೋಷಕರು ಮತ್ತೆ ಮಗುವಾಗಿ ಇರಲು ಸಾಧ್ಯವಿಲ್ಲ. ಪ್ಲಸ್ ಮಕ್ಕಳು ನಮ್ಮ ಥರನೇ ಯೋಚನೆ ಮಾಡಬೇಕು, ನಾವು ಹೇಳಿದ್ನೇ ಕೇಳಬೇಕು. ನಮ್ಮ ಆಸೆನೆಲ್ಲ ಮಕ್ಕಳು ಈಡೇರಿಸಬೇಕೆಂಬ ಆಸೆಯ ಕೋಟೆಯನ್ನು ಕಟ್ಟಬಾರ್ದು. ಪೋಷಕರ ಜೀವನ ಬೇರೆ, ಮಕ್ಕಳ ಜೀವನ ಬೇರೆ. ನಿಮ್ಮ ಜೀವನನ ಆಲ್ರೆಡಿ ನೀವು ಬದುಕಿದ್ದೀರಾ, ಈಗ ಮಕ್ಕಳು ಅವರ ಜೀವನವನ್ನು ಬದುಕೋ ಟೈಮ್. ಅದಕ್ಕೆ ಯಾವುದೇ ಕಾರಣಕ್ಕೂ ಅಡ್ಡಿಯಾಗಿ ಇರಬಾರ್ದು. ಮಕ್ಕಳನ್ನು ಮಕ್ಕಳಾಗಿ ಇರೋಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಕವಿ ಪೋಷಕರನ್ನು ಬಿಲ್ಲುಗೆ ಮತ್ತು ಮಕ್ಕಳನ್ನು ಬಾಣಕ್ಕೆ ಹೋಲಿಸಿದ್ದಾರೆ. ಹೆಂಗೆ ಈ ಬಿಲ್ಲು ಬಾಣ ಯೂಸ್ ಮಾಡೋಕ್ಕೆ ಒಬ್ಬ ಬಿಲ್ಲುಗಾರ ಬೇಕಲ್ವಾ, ಅದು ಯಾರಂದ್ರೆ ದೇವರು ಅಂತೆ. ಹೆಂಗೆ ಒಬ್ಬ ಬಿಲ್ಲುಗಾರ ತನ್ನ ಬಿಲ್ಲನ್ನು ಬಾಗಿಸಿ ಬಾಣವನ್ನು ದೂರದಲ್ಲಿರುವ ಆ ಟಾರ್ಗೆಟ್ಗೆ ಕಳುಹಿಸುತ್ತಾನೋ, ಅದೇ ಥರ ದೇವರು ಪೋಷಕರನ್ನು ಬಳಸಿ ಬಾಗಿಸಿ ಮಕ್ಕಳಾದ ಬಾಣವನ್ನು ಈ ಸುಂದರವಾದ ಜಗತ್ತಿಗೆ ಕಳಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಫೈನಲಿ ಕವಿಯು ಹೇಳ್ತಾರೆ, ಮಕ್ಕಳಾದವರು ಗೊಂಬೆಗಳಲ್ಲ, ಪೋಷಕರು ಹೇಳಿದಂತೆಲ್ಲ ಕುಣಿಯಕ್ಕೆ. ಅವ್ರಿಗೆ ಅವ್ರದ್ದೇ ಆದಂಥ ಬುದ್ಧಿ ಯೋಚನೆಗಳು ಇದೆ, ಸ್ವಂತ ಯೋಚನೆ ಮಾಡೋಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಪೋಷಕರು ಕೇವಲ ತಮ್ಮ ಮಕ್ಕಳಿಗೆ ಮಾರ್ಗದರ್ಶಿಯಾಗಿ ಮಾತ್ರ ಇರಬೇಕು, ಅದು ಬಿಟ್ಟು ಯಾವುದೇ ಥರದ ಓನರ್ಶಿಪ್ ತಗೊಬಾರ್ದು ಅಂತ ಹೇಳ್ತಿದ್ದಾರೆ. ಕೊನೆಯಾಗಿ ಈ ಜಗತ್ತಿಗೆ ಮಕ್ಕಳು ನಿಮ್ಮ ಮೂಲಕ ಬಂದಿರೋದು ಅಷ್ಟೇ, ನಿಮಗೋಸ್ಕರ ಅಲ್ಲ ಅನ್ನೋದನ್ನ ಎಲ್ಲ ಪೋಷಕರು ನಂಬಬೇಕು ಅಂತ ಕವಿ ಹೇಳ್ತಿದ್ದಾರೆ. ಈ ಕವಿತೆನ ಕಂಪ್ಲೀಟ್ ಆಗಿ ಕೇಳಾದ್ಮೇಲೆ ನಿಮ್ಗೇನನ್ನಿಸ್ತು? ಪೋಷಕರು ಯಾರು? ಮಕ್ಕಳ ಜೀವನದಲ್ಲಿ ತಂದೆ ತಾಯಿಯ ಸ್ಥಾನ ಯಾವುದು? ಅದ್ರ ಬಗ್ಗೆ ಎಲ್ಲ ಕೆಳಗೆ ಕಮೆಂಟ್ ಮಾಡಿ. ಪ್ಲಸ್ ಎಲ್ಲ ಪೋಷಕರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.